ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಜೀವಿ ಮಾತಾಡಕತ್ತೀನಿ. ರಾತ್ರಿ ನನ್ನ ಕನಸಿನಾಗ 2 ಆಡು ಬಂದಿದ್ವು. ಬೆಂಗಳೂರಾಗ ಮೇಕೆ ಬಂದಿದ್ದು. ಎದ್ದು ನೋಡ್ತೀನಿ, ತಲೆ ಕೆಟ್ಬಿಡತಿ. ಏನಪ್ಪ ಎಲ್ಲಿ ಹೋದಿವು ಆಡು ಅಂತ ಅಂದ್ಬಿಟ್ಟು. ಅವು ಆಡು ಎಲ್ಲಿ ಹೋಗ್ಯಾವ ಅಂತಂದು ನಾನು ಹುಡುಕೊಂಡು ಹೊಂಟೀನಿ. ಬರ್ರಿ ಇವತ್ತು ಆ ಆಡು ಹುಡುಕೊಂಡು ಬರೋಣಂತ. ಹೋಗೋಣ ಅಂತಂದು ಫುಲ್ ಸ್ಪೀಡಾಗಿ ಹೊಂಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಾವ ಗೇಟ್ ಹಾಕಿದ್ದ. ಇನ್ನೇನು ಗೇಟ್ ತೆಗಿಬೇಕು ಅನ್ನೋ ಅಷ್ಟೊತ್ತಿಗೆ ಕೂ ಅಂದ್ಕೊಂಡು ನನ್ನ ಮಗ ಟ್ರೈನ್ ತೊಗೊಂಬಂದ. ಟ್ರೈನ್ ಮುಗಿತಾ ಇದ್ದಂಗೆ ನಮ್ಮ ಕಾಕ ಬಂದು 1 2 3 ಅಂತಂದು ಗೇಟ್ ತೆಗದ. ಓಡ್ರಲ್ಲೇ ಅಂತಂದು ಹಂಗೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗೇ ಬಿಡ್ತು. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರನಾಯ ಸರ್ವರೋಗಹರಾಯ. ಬೆಳಗ್ಗೆ ತಂಡಿಯೊಳಗೆ ನಮ್ಮ ಡೆಸ್ಟಿನೇಷನ್ನ ಫೈನಲ್ ಆಗಿ ನಾವು ರೀಚ್ ಆದ್ವಿ. ಇದ್ರ ಹೆಸರು ರಾಜ್ ಮಟನ್ ದಮ್ ಬಿರಿಯಾನಿ. ಇದು ಹತ್ತಿಬೇಲೆ ಹತ್ರನೇ ಬರುತ್ತೆ. ಹತ್ತಿಬೇಲೆಯಿಂದ ಆನೆಕಲ್ಗೆ ಹೋಗೋ ರೋಡಲ್ಲಿ ಇದಿರುತ್ತೆ. ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಎಷ್ಟು ಜನ ಕ್ರೌಡ್ ಸೇರಿದ್ದಾರೆ ಅಂತ. ಇದು ಬೆಳಗ್ಗೆ 7 ಗಂಟೆ. ಬರೀ ಕೈ ತೊಳ್ಯಾಕೆ ಎಷ್ಟು ಮಂದಿ ನಿಂತಾರ್ರಿ. ಇನ್ನು ತಿನ್ನಕ್ಕೆ ಎಷ್ಟು ಮಂದಿ ಬಂದಿರಬೇಕು. ಇವರೆಲ್ಲ ತಿಂದು ಕೈ ತೊಳೆದು ನಿಂತಿರೋರು. ಅಜ್ಜಾರ ಹತ್ರ ಹೋಗಿ ನಾನು ಟೋಕನ್ ಕೇಳಿದೆ, ಒಂದು ಬಿರಿಯಾನಿಗೆ ಎಷ್ಟು ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು 280 ರೂಪಾಯಿ ಅಂತ ಅಂದ್ಬಿಟ್ಟು. ಎಷ್ಟಣ್ಣ ಒಂದು ಬಿರಿಯಾನಿ? 500 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟೆ. ಒಂದು ಬಿರಿಯಾನಿ ಇಸ್ಕೊಂಡು ಇವ್ರ ಅಂಗಡಿ ಒಳಗೆ ಬಿರಿಯಾನಿ ಮತ್ತು ಕಾಲು ಸೂಪ್ ಸಿಗುತ್ತೆ. ಕಾಲು ಸೂಪು, ಫುಲ್ ಕಾಲು ಸೂಪು 100 ರೂಪಾಯಿ. ಮತ್ತು ಬರೇ ಸೂಪ್ ಅಂತಂದ್ರೆ 50 ರೂಪಾಯಿ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಆಹಾ, ಇದು ಬಿರಿಯಾನಿನೇ ಅಲ್ಲ, ನನ್ನ ಎಮೋಷನ್ ಎಷ್ಟು ಸಖತ್ತಾಗಿದೆ. ಈ ಬಿರಿಯಾನಿಗೆ ನಾನು 5 ಸ್ಟಾರ್ ಕೊಡ್ತೀನಿ. ಒಂದು ಟೇಸ್ಟ್ಗೆ, ಒಂದು ಪ್ರೈಸ್ಗೆ, ಒಂದು ಕ್ವಾಂಟಿಟಿಗೆ. ಇನ್ನು 2 ಸ್ಟಾರು ನನ್ನ ಮನಸ್ಸು ತೃಪ್ತಿಯಾಗಿರೋದಕ್ಕೆ. ಫೈನಲ್ ಆಗಿ ತಿಂದಿರೋ ಬಿರಿಯಾನಿ ಅಂದ್ರೂ ಮಸ್ತ್ ಐತಪ್ಪಾಜಿ. ನೀನೇನಾದರೂ ಹತ್ತಿಬೇಲೆ ಸುತ್ತಮುತ್ತ ಇದೆಯಪ್ಪ ಅಂತಂದ್ರೆ ಒಂದು ಸಲ ವಿಸಿಟ್ ಹಾಕೋಗು. ಇಲ್ಲಿ ಬಂದೆಪ್ಪ ಅಂತಂದ್ರೆ ನಿನ್ನ ಮಟನ್ ಬಿರಿಯಾನಿ ಆಸೆಗೆ 100 ಪಟ್ಟು ಜಾಸ್ತಿ ಆಗುತ್ತೆ. ಆ ಟೇಸ್ಟ್ ಇನ್ನೂ ಗಮ್ಮನಾಗತ್ತೆ ನನಗಂತೂ. ಹಂಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ರುಚಿ ಯಾತ್ರೆ ಚಾನಲ್ನ ಫಾಲೋ ಮಾಡ್ರಪ್ಪ.